ಇತ್ತ ತನ್ನ CEO ಕ್ಯಾಬಿನ್ ಒಳಗಿದ್ದ ಶೌರ್ಯನಿಗೆ ಧೃತಿ ಮತ್ತು ಆಲೋಕ್ ಇಷ್ಟೊಂದು ಕ್ಲೋಸ್ ಆಗಿ ನಗುತ್ತಾ ಮಾತನಾಡುತ್ತಿರುವುದನ್ನು ನೋಡಿ ತಲೆಯಿಂದ ಕಾಲಿನವರೆಗೆ ಬೆಂಕಿ ಹೊತ್ತಿಕೊಂಡಂತಾಗಿತ್ತು. ಅವನ ಕೈಯಲ್ಲಿದ್ದ ಪೆನ್ ಪಕ್ಕನೆ ಮುರಿದು ಹೋಗುವಷ್ಟು ಗಟ್ಟಿಯಾಗಿ ಅವನು ಅದನ್ನು ಟೇಬಲ್ ಮೇಲೆ ಚುಚ್ಚಿದ್ದ. ಧೃತಿ ತನ್ನ ಮುಂದೆ ಸದಾ ಕತ್ತಿಯಂತೆ ಜಗಳ ಆಡುತ್ತಿದ್ದವಳು ಇವತ್ತು ಆಲೋಕ್ನ ಎದುರು ಇಷ್ಟೊಂದು ಸಾಫ್ಟಾಗಿ ಮುದ್ದಾಗಿ ನಗುತ್ತಿರುವುದನ್ನು ಅವನ ಅಸೂಯೆಯನ್ನು ತಾರಕ್ಕೇರಿಸಿತ್ತು. ತಾನು ನಿನ್ನೆ ಅಷ್ಟೊಂದು ಬೈದಿದ್ದರೂ ಅವಳು ತನಗೆ ಚಾಲೆಂಜ್ ಮಾಡುವಂತೆ ಆಲೋಕ್ ಜೊತೆ ಫ್ಲರ್ಟ್ ಮಾಡ್ತಿದ್ದಾಳೆ ಎಂಬ ಯೋಚನೆ ಅವನ ಇಡೀ ಈಗೋವನ್ನು ಸುಟ್ಟು ಭಸ್ಮ ಮಾಡ್ತಿತ್ತು. ಅವನು ಚೇರ್ನಿಂದ ಎದ್ದು ಕ್ಯಾಬಿನ್ ಬಾಗಿಲನ್ನು ಜೋರಾಗಿ ತಳ್ಳಿ ಹೊರಗೆ ಬಂದನು. ಅವನ ಮುಖದಲ್ಲಿ ಕ್ರೋಧದ ಜ್ವಾಲೆ ಎದ್ದು ಕಾಣಿಸ್ತಿತ್ತು. ಮಿಸ್ ಧೃತಿ ಹೆಗ್ಡೆ, ಆಫೀಸ್ಗೆ ಬಂದಿರೋದು ಬಿಸ್ನೆಸ್ ಮಾತನಾಡೋಕ ಅಥವಾ ಹರಟೆ ಹೊಡೆಯೋಕ? ಇನ್ನು 3 ವಾರದಲ್ಲಿ ಪ್ರಾಜೆಕ್ಟ್ ಲಾಂಚ್ ಇದೆ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ ಎಂದು ಶೌರ್ಯ ಇಡೀ ಫ್ಲೋರ್ ಕೇಳುವಂತೆ ಗಡುಸಾಗಿ ಕೂಗಿದ್ದ. ಶೌರ್ಯ ಇಡೀ ಆಫೀಸ್ ಕೇಳುವಂತೆ ಕೂಗಿದ್ದರೂ ಧೃತಿ ಮಾತ್ರ ಕಿಂಚಿತ್ತೂ ಕದಲಿಲ್ಲ. ಅವಳ ಮುಖದಲ್ಲಿದ್ದ ಆ ಸಮಾಧಾನದ ನಗು ಶೌರ್ಯನಿಗೆ ಮತ್ತಷ್ಟು ಚುಚ್ಚುತ್ತಿತ್ತು. ಅವಳು ತನ್ನ ಕೈಯಲ್ಲಿದ್ದ ಬ್ಲೂ ಪ್ರಿಂಟ್ ಫೈಲ್ ಅನ್ನು ಮೆಲ್ಲಗೆ ಮಡಚಿ ಟೇಬಲ್ ಮೇಲಿಟ್ಟು ನೇರವಾಗಿ ಶೌರ್ಯನ ಕಣ್ಣುಗಳನ್ನೇ ದಿಟ್ಟಿಸಿದ್ದಳು. ಸರ್, ಹೆರಿಟೇಜ್ ಪ್ರಾಜೆಕ್ಟ್ಗೆ ಇನ್ನೂ 3 ವಾರ ಬಾಕಿ ಇರ್ಬೋದು. ಆದರೆ ಇವತ್ತಿನ ಶೆಡ್ಯೂಲ್ ಪ್ರಕಾರ ಆಲೋಕ್ ಸರ್ಗೆ ಸೈಟ್ನ ಪ್ರಿಲಿಮಿನರಿ ರಿಪೋರ್ಟ್ ಕೊಡಬೇಕಿತ್ತು. ಅದನ್ನೇ ಮಾಡ್ತಿದ್ದೀನಿ. ಇದರಲ್ಲಿ ನಿಮ್ಮ ನಿಯಮ ಉಲ್ಲಂಘನೆ ಎಲ್ಲಿದೆ? ಧೃತಿಯ ಲ್ಯಾಂಪ್ನಂತಹ ಕಣ್ಣುಗಳಲ್ಲಿ ಸವಾಲಿತ್ತು. ಶೌರ್ಯನ ಕೈ ಮುಷ್ಟಿ ತಾನಾಗಿ ಬಿಗಿಗೊಂಡಿತ್ತು. ಅವನು ಆಲೋಕ್ನನ್ನು ಒಮ್ಮೆ ನೋಡಿ ನಂತರ ಧೃತಿಯ ಕಡೆ ತಿರುಗಿ ಹಲ್ಲು ಕಡಿದು ಹೇಳಿದ, ನನ್ನ ಆಫೀಸ್ನಲ್ಲಿ ಯಾರಿಗೆ ಯಾವ ರಿಪೋರ್ಟ್ ಹೋಗಬೇಕು ಅನ್ನೋದನ್ನು CEO ಆದ ನಾನು ಡಿಸೈಡ್ ಮಾಡ್ತೀನಿ, ನೀನಲ್ಲ. ಆಲೋಕ್, ಈ ಪ್ರಾಜೆಕ್ಟ್ಗೆ ಇನ್ವೆಸ್ಟರ್ ಇರ್ಬೋದು, ಆದರೆ ಇಲ್ಲಿ ಪ್ರತಿಯೊಂದು ಫೈಲ್ ಮೊದಲು ನನ್ನ ಟೇಬಲ್ ದಾಟಿಯೇ ಹೋಗಬೇಕು. ನಿನ್ನ ಈ ಓವರ್ ಸ್ಮಾರ್ಟ್ನೆಸ್ ನನ್ನ ಹತ್ರ ಬೇಡ. ಆಲೋಕ್ ಶೌರ್ಯನ ಮುಖದಲ್ಲಿದ್ದ ಆ ಅತಿಯಾದ ಕೋಪ ಮತ್ತು ಉರಿಯನ್ನು ನೋಡಿ ತನ್ನ ಸೂಟ್ ಕೋಟ್ ಗುಂಡಿ ಸರಿಪಡಿಸಿಕೊಳ್ಳುತ್ತಾ ಸದ್ದಿಲ್ಲದೆ ನಕ್ಕ. ಅವನು ಧೃತಿಯ ಕಡೆ ತಿರುಗಿ, ಧೃತಿ, ಶೌರ್ಯ ಇವತ್ತು ಸ್ವಲ್ಪ ಜಾಸ್ತಿ ಕಾಫಿ ಕುಡಿದು ಬಂದಿದ್ದಾನೆ ಅನಿಸುತ್ತೆ, ಅದಕ್ಕೆ ಇಷ್ಟೊಂದು ಬಿಸಿಯಾಗಿದ್ದಾನೆ. ನೀನು ಫೈಲ್ಸ್ ರೆಡಿ ಮಾಡು, ನಾವಿಬ್ಬರು ಲಂಚ್ ಟೈಮ್ನಲ್ಲಿ ಒಟ್ಟಿಗೆ ಕೂತು ಡಿಸ್ಕಸ್ ಮಾಡೋಣ ಎಂದು ಶೌರ್ಯನಿಗೆ ಮತ್ತಷ್ಟು ಉರಿ ಎಬ್ಬಿಸಿದ್ದ. ಖಂಡಿತ ಸರ್. ಧೃತಿ ಬೇಕಂತಲೇ ಶೌರ್ಯನ ಕಣ್ಣೆದುರೆ ಆಲೋಕ್ಗೆ ಅತ್ಯಂತ ಮೃದುವಾಗಿ ಉತ್ತರಿಸಿದ್ದಳು. ಶೌರ್ಯ ಏನೂ ಮಾತನಾಡದೆ ತಿರುಗಿ ಬಿರುಗಾಳಿಯಂತೆ ತನ್ನ ಕ್ಯಾಬಿನ್ ಒಳಗೆ ಹೋಗಿ ಬಾಗಿಲನ್ನು ಜೋರಾಗಿ ಧಮ್ ಎಂದು ಮುಚ್ಚಿದ್ದ. ಆ ಶಬ್ದಕ್ಕೆ ಇಡೀ ಫ್ಲೋರ್ನಲ್ಲಿದ್ದ ಸಿಬ್ಬಂದಿ ಒಮ್ಮೆ ಬೆಚ್ಚಿಬಿದ್ದಿದ್ದರು. ಮಧ್ಯಾಹ್ನ 1:15 ಆಗುತ್ತಿದ್ದಂತೆ ಧೃತಿ, ಭವ್ಯ ಮತ್ತು ಸಂತು ಮೂವರು 8ನೇ ಮಹಡಿಯ ಪ್ಯಾಂಟ್ರಿ ರೂಮ್ನಲ್ಲಿ ಸಿಕ್ಕರು. ಸಂತು ಸಮೋಸ ಕಚ್ಚುತ್ತಾ ಕಣ್ಣುಗಳನ್ನು ದೊಡ್ಡದು ಮಾಡಿದ್ದ. ಮೈ ಗಾಡ್ ಧೃತಿ ಮೇಡಮ್, ಇವತ್ತು ಬೆಳಗ್ಗೆ 50ನೇ ಮಹಡಿಯಲ್ಲಿ ನಡೆದ ಹೈ ವೋಲ್ಟೇಜ್ ಡ್ರಾಮಾಗೆ ನನ್ನ ಇಡೀ ಸೆಕ್ಷನ್ ನಡುಗೆ ಹೋಗಿದೆ. ಬಾಸ್ ಕ್ಯಾಬಿನ್ ಬಾಗಿಲು ಮುಚ್ಚಿದ್ದ ಸದ್ದು ಕೇಳಿ ಕಿರಣ್ ಸರ್ ಕೂಡ ಓಡೋಡಿ ಬಂದ್ರು ಗೊತ್ತಾ? ನೀವು ಆಲೋಕ್ ಸರ್ ಜೊತೆ ಅಷ್ಟೊಂದು ಕ್ಲೋಸ್ ಆಗಿ ಮಾತಾಡ್ತಿದ್ರೆ ಬಾಸ್ ಮುಖ ಪೂರ್ತಿ ಕಪ್ಪಗಾಗ್ತಿತ್ತು. ಭವ್ಯ ಧೃತಿಯ ಹೆಗಲ ಮೇಲೆ ಕೈ ಇಟ್ಟು ಸೀರಿಯಸ್ ಆಗಿ ಕೇಳಿದಳು. ಧೃತಿ, ನೀನು ಬೇಕಂತಲೇ ಆ ಶೌರ್ಯನಿಗೆ ಉರಿ ಎಬ್ಬಿಸೋಕೆ ಆಲೋಕ್ ಸರ್ ಜೊತೆ ಹಾಗೆ ಮಾತಾಡದೆ ಅಲ್ವಾ? ಆದರೆ ಜಾಗ್ರತೆ ಕಣೆ, ಆ ಮನುಷ್ಯನಿಗೆ ಸಿಟ್ಟು ಬಂದರೆ ಆಫೀಸ್ನಲ್ಲಿ ಯಾರನ್ನೂ ಸುಮ್ಮನೆ ಬಿಡಲ್ಲ. ಇನ್ನು 3 ವಾರ ಈ ಹೆರಿಟೇಜ್ ಪ್ರಾಜೆಕ್ಟ್ ಲಾಂಚ್ ಆಗೋವರೆಗೂ ನಿನ್ನನ್ನೇ ಟಾರ್ಗೆಟ್ ಮಾಡಿ ಹೇಗೆ ಕಾಡ್ತಾನೋ ಏನೋ ಅಂತ ನನಗೆ ಭಯ ಆಗ್ತಿದೆ. ಧೃತಿ ತನ್ನ ಕಾಫಿ ಮಗ್ಗನ್ನು ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡಳು. ಆ 50 ಲಕ್ಷ ರೂಪಾಯಿಗಳ ಒಪ್ಪಂದದ ರಹಸ್ಯ ಅವಳ ಮನಸ್ಸಿನಲ್ಲಿ ಭಾರವಾಗಿ ಕುಳಿತಿದ್ದರೂ ಅದನ್ನು ಗೆಳೆಯರ ಮುಂದೆ ತೋರಿಸಿಕೊಳ್ಳದೆ ನಾರ್ಮಲ್ ಆಗಿ ಇರಲು ಯತ್ನಿಸಿದ್ದಳು. ಅವಳು ಆ ಕಹಿಯನ್ನು ನುಂಗಿ ಭವ್ಯಳ ಕಡೆ ನೋಡಿ ಧೈರ್ಯವಾಗಿ ಹೇಳಿದಳು, ಅವನು ನನ್ನನ್ನು ಏನು ಮಾಡಿದ್ರೂ ನಾನು ಹೆದರಲ್ಲ ಭವ್ಯ. ನನಗೆ ಗೊತ್ತು ನಾನು ಏನು ಮಾಡ್ತಿದ್ದೀನಿ ಅಂತ. ಇಷ್ಟು ದಿನ ನನ್ನ ಸಾಮರ್ಥ್ಯವನ್ನು ಕೀಳಾಗಿ ನೋಡಿ ನನ್ನ ಸ್ವಾವಲಂಬನೆಯನ್ನೇ ಪ್ರಶ್ನೆ ಮಾಡಿರೋ ಆ ಮನುಷ್ಯನಿಗೆ ನಾನು ಯಾವತ್ತೂ ತಲೆ ತಗ್ಗಿಸಲ್ಲ. ಇನ್ಮೇಲೆ ಅವನ ಪ್ರತಿ ಆರ್ಡರ್ಗೂ ನನ್ನ ಹತ್ತಿರ ಸರಿಯಾದ ಪ್ರತಿ ಸವಾಲು ಇರುತ್ತೆ. ನೋಡ್ತಾ ಇರು. ಸಂತು ಸಮೋಸ ಮುಗಿಸಿ ಕೈ ಒರೆಸಿಕೊಳ್ಳುತ್ತಾ, ಅದು ಕರೆಕ್ಟ್. ನಮ್ಮ ಝಾನ್ಸಿ ರಾಣಿ ಹೀಗೆ ಗರ್ಜಿಸಬೇಕು. ಆದರೆ ಆಲೋಕ್ ಸರ್ ಮಾತ್ರ ನಿಮ್ಮ ವಿಷಯದಲ್ಲಿ ತುಂಬ ಇಂಪ್ರೆಸ್ ಆಗಿದ್ದಾರೆ ಮೇಡಮ್. ಬಾಸ್ಗೆ ಉರಿ ಎಬ್ಬಿಸೋಕೆ ಇದಕ್ಕಿಂತ ದೊಡ್ಡ ಅಸ್ತ್ರ ಬೇರೆ ಇಲ್ಲ ಎಂದ ತರಲೆಯಿಂದ. ಲಂಚ್ ಮುಗಿದ ತಕ್ಷಣ ಆಲೋಕ್ ಮತ್ತೆ ಆಫೀಸ್ ಫ್ಲೋರ್ಗೆ ಬಂದನು. ಈ ಬಾರಿ ಅವನು ತನ್ನ ಕೈಯಲ್ಲಿದ್ದ ಕೆಲವು ಹೊಸ ಡಿಸೈನ್ ಫೈಲ್ಗಳನ್ನು ನೇರವಾಗಿ ಧೃತಿಯ ಟೇಬಲ್ ಮೇಲಿಟ್ಟಿದ್ದನು. ಧೃತಿ, ಈ ರೆಸಾರ್ಟ್ನ ಎಂಟ್ರೆನ್ಸ್ ಆರ್ಚ್ ಡಿಸೈನ್ ನನಗೆ ಯಾಕೋ ಅಷ್ಟಾಗಿ ಇಷ್ಟ ಆಗ್ತಿಲ್ಲ. ನೀನು ನಿನ್ನ ಬಿಡದಿಯ ಸೈಡ್ ಸರ್ವೆ ಬೇಸ್ ಮೇಲೆ ಇದಕ್ಕೊಂದು ಹೊಸ ಸ್ಕೆಚ್ ರೆಡಿ ಮಾಡಿಕೊಡ್ತೀಯಾ? ಆಲೋಕ್ ಕಣ್ಣು ಮಿಟುಕಿಸಿ
ಶೌರ್ಯನ ಕ್ಯಾಬಿನ್ ಕಡೆ ನೋಡಿ ಮೆಲ್ಲಗೆ ಕೇಳಿದ್ದ. ಧೃತಿ ಶೌರ್ಯನಿಗೆ ಕೇಳಿಸಲಿ ಎಂದೇ ಸ್ವಲ್ಪ ಧ್ವನಿ ಹೆಚ್ಚಿಸಿ, ಖಂಡಿತ ಸರ್, ಇವತ್ತು ಸಂಜೆ ಒಳಗೆ 3 ಹೊಸ ಆಪ್ಷನ್ ರೆಡಿ ಮಾಡಿ ನಿಮ್ಮ ಪರ್ಸ್ನಲ್ ಮೇಲ್ಗೆ ಕಳಿಸ್ತೀನಿ. ನಿಮ್ಮ ಚಾಯ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ನನಗೂ ಗೊತ್ತು ಎಂದಳು, ಅತ್ಯಂತ ಆಕರ್ಷಕವಾಗಿ ನಗುತ್ತಾ. ಕ್ಯಾಬಿನ್ ಒಳಗಿದ್ದ ಶೌರ್ಯನಿಗೆ ಧೃತಿಯ ಈ ಧ್ವನಿ ಮತ್ತು ಆಲೋಕ್ನ ಆ ಬಾಂಧವ್ಯ ಮತ್ತಷ್ಟು ಉರಿ ತರಿಸುತ್ತಿತ್ತು. ಅವನು ಲ್ಯಾಪ್ಟಾಪ್ ಸ್ಕ್ರೀನ್ ಕಡೆ ನೋಡ್ತಿದ್ದರೂ ಅವನ ಕೈಗಳು ಕೀಬೋರ್ಡ್ ಮೇಲೆ ಜೋರಾಗಿ ಅಪ್ಪಳಿಸಿದ್ದವು. ತನಗೆ ತಿಳಿಯದಂತೆ ಅವನ ಒಳಗಿನ ಪೊಸೆಸಿವ್ನೆಸ್ ತಾರಕ್ಕೇರಿತ್ತು. ಅವನು ತಕ್ಷಣ ಕಿರಣ್ ಸರ್ಗೆ ಇಂಟರ್ಕಾಮ್ನಲ್ಲಿ ಕಾಲ್ ಮಾಡಿ, ಕಿರಣ್, ನಾಳೆಯಿಂದ ಪ್ರಾಜೆಕ್ಟ್ನ ಪ್ರತಿಯೊಂದು ಮೀಟಿಂಗ್ನಲ್ಲೂ ನಾನೇ ಖುದ್ದಾಗಿ ಇರ್ತೀನಿ. ಧೃತಿ ಹೆಗಡೆ ಮಾಡುವ ಪ್ರತಿಯೊಂದು ಡಿಸೈನ್ ಮೊದಲು ಲೀಗಲ್ ಅಪ್ರೂವಲ್ಗೆ ಬರಬೇಕು. ನನ್ನ ಸೈನ್ ಇಲ್ಲದೆ ಇಲ್ಲಿ ಒಂದು ಪೇಪರ್ ಕೂಡ ಮೂವ್ ಆಗಬಾರ್ದು ಎಂದು ಆರ್ಡರ್ ಮಾಡಿದ. ಸಂಜೆ ಆಫೀಸ್ ಮುಗಿಯುವ ಸಮಯಕ್ಕೆ ಧೃತಿ ತನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊಳ್ಳುತ್ತಿದ್ದಳು. ಇಡೀ ದಿನದ ಕಣ್ಣಲ್ಲೇ ನಡೆದ ಕದನದಿಂದ ಅವಳ ಮನಸ್ಸು ಸುಸ್ತಾಗಿದ್ದಾದರೂ ಶೌರ್ಯನ ಅಹಂಕಾರದ ಮುಖವನ್ನು ನೋಡಿದಾಗ ಅವಳಿಗೆ ಹೊಸ ಶಕ್ತಿ ಬರ್ತಿತ್ತು. ಅವಳು ಲಿಫ್ಟ್ ಕಡೆಗೆ ಹೋಗುವಾಗ ಶೌರ್ಯ ಕೂಡ ತನ್ನ ಕೋಟ್ ಧರಿಸಿ ಕ್ಯಾಬಿನ್ನಿಂದ ಹೊರಗೆ ಬಂದನು. ಇಬ್ಬರು ಲಿಫ್ಟ್ ಎದುರು ಒಂಟಿಯಾಗಿ ನಿಂತರು. ಸುತ್ತಲೂ ಯಾರೇ ಇರಲಿಲ್ಲ. ಶೌರ್ಯ ಅವಳ ಕಡೆ ತಿರುಗಿ ತನ್ನ ಗಡುಸಾದ ಧ್ವನಿಯಲ್ಲಿ ಪಿಸುಗುಟ್ಟಿದ್ದ. ಆಲೋಕ್ ಜೊತೆ ಫ್ಲರ್ಟ್ ಮಾಡಿ ನನ್ನನ್ನು ಕೆಣಕಬಹುದು ಅಂತ ಅನ್ಕೋಬೇಡ ಧೃತಿ. ಆ 50 ಲಕ್ಷದ ಪೇಪರ್ ನಿನ್ನ ಕೈಯಲ್ಲಿದೆ ಅನ್ನೋದು ನೆನಪಿರಲಿ. ಇನ್ನು 3 ವಾರ ನನ್ನ ನಿಯಮದಡಿಯಲ್ಲಿ ನೀನು ಬದುಕಬೇಕು. ಧೃತಿ ನೇರವಾಗಿ ಅವನ ಕಣ್ಣುಗಳನ್ನು ನೋಡಿ ತುಟಿ ಅಂಚಿನಲ್ಲಿ ಒಂದು ಸಣ್ಣ ವ್ಯಂಗ್ಯದ ನಗು ಬೀರಿ ಹೇಳಿದಳು, ಒಪ್ಪಂದ ನನ್ನ ದೇಹವನ್ನು ಇಲ್ಲಿ ಕಟ್ಟಿ ಹಾಕ್ಬೋದು ಶೌರ್ಯವರ್ಧನ್ ಸರ್, ಆದರೆ ನನ್ನ ಸ್ವಾಭಿಮಾನವನ್ನಲ್ಲ. ಇವತ್ತು ನಿಮ್ಮ ಕಣ್ಣುಗಳಲ್ಲಿ ಕಂಡ ಆ ಉರಿನೇ ನನಗೆ ಸಿಕ್ಕಿರೋ ಮೊದಲ ಗೆಲುವು. ಇನ್ನು 3 ವಾರ ಬಾಕಿ ಇದೆ. ಪ್ರತಿದಿನವೂ ನಿಮಗೆ ಇದೇ ತರಹದ ಆಘಾತ ಕಾದಿರುತ್ತೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಲಿಫ್ಟ್ ಬಾಗಿಲು ತೆರೆಯಿತು. ಧೃತಿ ಗತ್ತಿನಿಂದ ಒಳಗೆ ಹೆಜ್ಜೆ ಇಟ್ಟಳು. ಶೌರ್ಯ ಹೊರಗೆ ನಿಂತು ಅವಳ ಆ ಅಲುಗಾಡದ ಛಲವನ್ನು ನೋಡಿ ಒಳಗೊಳಗೆ ತಳಮಳಗೊಳ್ಳುತ್ತಿದ್ದ. ಆಫೀಸ್ನಲ್ಲಿ ಇಡೀ ದಿನ ಆಲೋಕ್ ಮತ್ತು ಧೃತಿ ಅತ್ಯಂತ ಆಪ್ತವಾಗಿ ಹಸನ್ಮುಖಿಯಾಗಿ ಒಟ್ಟಿಗೆ ಕುಳಿತು ಡಿಸೈನ್ ಚರ್ಚೆ ಮಾಡಿದ್ದನ್ನು ಕಣ್ಣಾರೆ ಕಂಡಿದ್ದ ಶೌರ್ಯನಿಗೆ ಆ ದೃಶ್ಯ ವಿಷದಂತೆ ಮನಸ್ಸಿಗೆ ಇಳಿದಿತ್ತು. ಅವನ ಅಹಂಕಾರ ಮತ್ತು ಅರಿವಿಲ್ಲದೆಯೇ ಮೂಡಿದ್ದ ಪೊಸೆಸಿವ್ನೆಸ್ ಅವನನ್ನು ತೀವ್ರವಾಗಿ ಸುಡುತ್ತಿತ್ತು. ಅದೇ ದಿನ ತಡರಾತ್ರಿ 10 ಗಂಟೆಯ ಸಮಯ. ವರ್ಧನ್ ಮ್ಯಾನ್ಷನ್ನ ಲಿವಿಂಗ್ ರೂಮ್ನಲ್ಲಿ ಇಂದಿರಾದೇವಿಯವರು ಎಂದಿನಂತೆ ಕುಳಿತಿದ್ದಾಗ ಶೌರ್ಯ ಮೆಟ್ಟಿಲುಗಳನ್ನು ಇಳಿದು ವೇಗವಾಗಿ ಬಂದನು. ಅವನ ಕಣ್ಣುಗಳಲ್ಲಿ ಕ್ರೋಧದ ಕೆಂಪು ಇನ್ನೂ ಹಾಗೇ ಇತ್ತು. ಅವನು ಅಜ್ಜಿಯ ಎದುರು ಬಂದು ನಿಂತು ಅತ್ಯಂತ ಒರಟು ಧ್ವನಿಯಲ್ಲಿ ಹೇಳಿದ್ದ, ಅಜ್ಜಿ, ನೀನು ಮತ್ತು ಅಮ್ಮ ಸೇರಿಕೊಂಡು ತಾನೇ ಆ ಧೃತಿ ಹೆಗಡೆಗೆ ಈ ಹೆರಿಟೇಜ್ ರಿಸಾರ್ಟ್ ಪ್ರಾಜೆಕ್ಟ್ ಸಿಗುವ ಹಾಗೆ ಮಾಡಿದ್ದು. ಅವಳನ್ನು ತನ್ನ ತಲೆಗೆ ಕಟ್ಟಿದ್ದು ನೀವೇ ಅಲ್ವಾ? ಇಂದಿರಾದೇವಿ ಕನ್ನಡಕ ಸರಿಪಡಿಸಿಕೊಳ್ಳುತ್ತಾ ಶಾಂತವಾಗಿ ಕೇಳಿದರು. ಹೌದು ಶೌರ್ಯ, ನಾವೇ ಮಾಡಿದ್ದು. ಅದಕ್ಕೀಗೇನಂತೆ? ಅವಳು ತುಂಬ ಯೋಗ್ಯ ಹುಡುಗಿ. ಶೌರ್ಯ ಕುಹುಕಾಗಿ ನಕ್ಕು ತನ್ನ ಮುಷ್ಟಿ ಬಿಗಿದುಕೊಂಡ. ಯೋಗ್ಯತೆನಾ? ಇವತ್ತು ಆಫೀಸ್ನಲ್ಲಿ ಅವಳು ಆಲೋಕ್ ಜೊತೆ ಹೇಗೆ ಆಡ್ತಿದ್ಲು ಅದು ನನಗಷ್ಟೇ ಗೊತ್ತು. ಕೇಳು ಅಜ್ಜಿ, ಈ ಪ್ರಾಜೆಕ್ಟ್ಗೆ ನೀವೇ ಅವಳಿಗೆ ಅವಕಾಶ ಕೊಟ್ಟಿರ್ಬೋದು, ಆದರೆ ಇದರ ಬಾಸ್ ನಾನು. ಆ 50 ಲಕ್ಷದ ಅಗ್ರಿಮೆಂಟ್ ಪೇಪರ್ ಇಟ್ಕೊಂಡು ಈ ಮುಂದಿನ 3 ವಾರಗಳಲ್ಲಿ ಅವಳು ಈ ಪ್ರಾಜೆಕ್ಟ್ನಿಂದ ತನ್ನಷ್ಟಕ್ಕೆ ತಾನೇ ಹತ್ತುಕೊಂಡು ಕೈ ಮುಗಿದು ಓಡಿ ಹೋಗೋ ಥರ ಅವಳಿಗೆ ನರಕ ಅಂದರೆ ಏನು ಅಂತ ತೋರಿಸ್ತೀನಿ. ಅವಳಿಗೆ ಅತಿಯಾದ ಹಿಂಸೆ ಕೊಟ್ಟು ಅವಳ ಆ ಜ್ಞಾನ ಮತ್ತು ಗರ್ವವನ್ನು ಇದೇ ಆಫೀಸ್ನಲ್ಲಿ ಮಣ್ಣು ಮುಕ್ಕಿಸ್ತೀನಿ ಎಂದು ಭೀಕರವಾಗಿ ಶಪಥ ಮಾಡಿದನು. ಇಂದಿರಾದೇವಿ ಅವನ ಕೋಪದ ಹಿಂದಿರುವ ಆ ತೀವ್ರವಾದ ಅಸೂಯೆಯನ್ನು ನೋಡಿ ಮನಸ್ಸಿನಲ್ಲೇ ನಗುತ್ತಾ, ನೋಡೋಣ ಶೌರ್ಯ, ಯಾರು ಯಾರಿಗೆ ಶರಣಾಗ್ತಾರೆ ಅಂತ ಕಾಲವೇ ಹೇಳುತ್ತೆ ಎಂದರು ಚಾಣಾಕ್ಷತನದಿಂದ. ಅದೇ ದಿನ ಸಂಜೆ ಧೃತಿ ಆಫೀಸ್ನ ಆ ಬಿಗುವಿನ ವಾತಾವರಣದಿಂದ ದಣಿದು ಮನೆಗೆ ಮರಳಿದಾಗ ಅವಳ ಮುಖದಲ್ಲಿದ್ದ ತೀವ್ರವಾದ ಮೌನ ಮತ್ತು ಸುಸ್ತನ್ನು ನೋಡಿ ಅಮ್ಮ ಅವಳನ್ನು ಬಸವನಗುಡಿಯ ಗಣಪತಿ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿದ್ದರು. ದೇವಸ್ಥಾನದ ಆವರಣದಲ್ಲಿ ಕರ್ಪೂರದ ಸುವಾಸನೆ ಮತ್ತು ಮಲ್ಲಿಗೆಯ ಗಮಲಿತ್ತು. ಧೃತಿ ತನ್ನ ಕಾಟನ್ ಚೂಡಿದಾರ್ ಧರಿಸಿ ಅಮ್ಮನ ಕೈ ಹಿಡಿದುಕೊಂಡು ಪ್ರದಕ್ಷಿಣೆ ಬರುತ್ತಿದ್ದಳು. ಅಮ್ಮ ಮಗಳ ಕೆನ್ನೆಯನ್ನು ಸವರಿ ಪ್ರೀತಿಯಿಂದ ಕೇಳಿದರು, ಲಡ್ಡು, ದೇವಸ್ಥಾನಕ್ಕೆ ಬಂದ ಮೇಲಾದರೂ ಆ ಆಫೀಸ್ ಯೋಚನೆ ಬಿಡಬಾರ್ದೆ? ಮಗಳೇ, ನಿನ್ನ ಮುಖ ಯಾಕೋ ತುಂಬ ಸಣ್ಣಗಾಗಿದೆ. ಧೃತಿ ಅಮ್ಮನ ಹೆಗಲ ಮೇಲೆ ತಲೆ ಇಟ್ಟುಕೊಂಡು ಮೆಲ್ಲಗೆ ನಡೆದಳು. ಏನೂ ಇಲ್ಲ ಅಮ್ಮ, ಈ ಹೆರಿಟೇಜ್ ಪ್ರಾಜೆಕ್ಟ್ ಲಾಂಚ್ ಆಗೋಕೆ ಇನ್ನು 3 ವಾರ ಬಾಕಿ ಇದೆ ಅಲ್ವಾ? ಅದಕ್ಕೆ ಸಣ್ಣದಾಗಿ ಜವಾಬ್ದಾರಿಯ ಭಯ ಕಾಡ್ತಿದೆ ಎಂದು ಸುಳ್ಳೇ ಹೇಳಿದಳು. ಪ್ರದಕ್ಷಿಣೆ ಮುಗಿದ ನಂತರ ಅಮ್ಮ ಧೃತಿಯನ್ನು ದೇವಸ್ಥಾನದ ಪ್ರಧಾನ ಪೂಜಾರಿ ಹಾಗೂ ಹಿರಿಯ ಜ್ಯೋತಿಷಿಗಳಾಗಿದ್ದ ಶಾಸ್ತ್ರಿಗಳ ಹತ್ತಿರ ಕರೆದುಕೊಂಡು ಹೋದರು. ಶಾಸ್ತ್ರಿಗಳೇ, ನನ್ನ ಮಗಳ ಭವಿಷ್ಯ ಮತ್ತು ಮದುವೆ ಯೋಗ ಹೇಗಿದೆ ಅಂತ ಒಮ್ಮೆ ಇವಳ ಕೈ ನೋಡಿ ಹೇಳಿ. ಯಾಕೋ ಇತ್ತೀಚೆಗೆ ಇವಳು ತುಂಬ ಯೋಚನೆ ಮಾಡ್ತಾಳೆ ಎಂದರು ಕಾಳಜಿಯಿಂದ. ಶಾಸ್ತ್ರಿಗಳು ಧೃತಿಯ ಬಲಗೈಯನ್ನು ತೆಗೆದುಕೊಂಡು
ಅವಳ ಹಸ್ತದ ರೇಖೆಗಳನ್ನು ಸೂಕ್ಷ್ಮವಾಗಿ ಗಮನಿಸಲು ಶುರು ಮಾಡಿದರು. ನಿಧಾನವಾಗಿ ಅವರ ಮುಖದಲ್ಲಿದ್ದ ನಗು ಮಾಯವಾಗಿ ಆಶ್ಚರ್ಯ ಮತ್ತು ಆಘಾತದ ಸೌಮ್ಯತೆ ಆವರಿಸಿತ್ತು. ಅವರು ತಟ್ಟನೆ ಧೃತಿಯ ಮುಖವನ್ನು ಒಮ್ಮೆ ನೋಡಿ ನಂತರ ಅಮ್ಮನ ಕಡೆ ತಿರುಗಿದರು. ಅಮ್ಮ, ನಿನ್ನ ಮಗಳ ಹಸ್ತದ ರೇಖೆಗಳು ಅತ್ಯಂತ ವಿಚಿತ್ರ ಹಾಗೂ ಪ್ರಬಲವಾಗಿವೆ. ಇವಳ ಜೀವನದಲ್ಲಿ ಒಂದು ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಲಿದೆ. ಇವಳ ಜಾತಕದ ಪ್ರಕಾರ ಇವಳು ನಿನಗೆ ಅಥವಾ ಇನ್ಯಾರಿಗೂ ಮುಂಚಿತವಾಗಿ ಹೇಳದೆ ತನಗೆ ತಿಳಿಯದಂತೆ ಅತ್ಯಂತ ನಾಟಕೀಯ ಹಾಗೂ ಕಠಿಣ ಸನ್ನಿವೇಶದಲ್ಲಿ ದಿಢೀರ್ ಎಂದು ಮದುವೆಯಾಗುತ್ತಾಳೆ ಮತ್ತು ಇವಳು ಯಾರ ಕೈ ಹಿಡಿತಾಳೋ ಆ ವ್ಯಕ್ತಿ ಇವಳ ಇಡೀ ಬದುಕನ್ನು ನಿಯಂತ್ರಿಸುವ ಮಹಾ ಹಠಮಾರಿ ಮತ್ತು ಅಹಂಕಾರದ ಅರಸನಾಗಿರುತ್ತಾನೆ ಎಂದರು ಗಂಭೀರವಾಗಿ. ಪೂಜಾರಿಯ ಈ ಮಾತುಗಳನ್ನು ಕೇಳಿ ಧೃತಿ ಮತ್ತು ಅವಳ ಅಮ್ಮ ಇಬ್ಬರು ಜಾಗದಲ್ಲೇ ತೀವ್ರವಾಗಿ ಶಾಕ್ ಆದ್ರು. ಧೃತಿ ತನ್ನ ಕೈಯನ್ನು ತಟ್ಟನೆ ಹಿಂತೆಗೆದುಕೊಳ್ಳುತ್ತಾ ಗಾಬರಿಯಿಂದ ಹೇಳಿದಳು, ಇದೇನು ಹೇಳ್ತಿದ್ದೀರಾ ಶಾಸ್ತ್ರಿಗಳೇ? ನಾನು ಆ ತರಹದ ಹುಡುಗಿಯಲ್ಲ. ನನ್ನ ಅಮ್ಮನಿಗೆ ಹೇಳದೆ ನಾನು ಯಾವುದೇ ತಪ್ಪು ನಿರ್ಧಾರ ತಗೊಳ್ಳಲ್ಲ. ಅದರಲ್ಲೂ ಅಹಂಕಾರಿ ಮನುಷ್ಯನನ್ನು ನಾನು ಮದುವೆಯಾಗೋ ಪ್ರಶ್ನೆಯೇ ಇಲ್ಲ ಎಂದಳು ನಡುಗುವ ತ್ವರೆಯಲ್ಲಿ. ಅಮ್ಮ ಕೂಡ ಆತಂಕದಿಂದ ಧೃತಿಯನ್ನು ನೋಡಿದರು. ಆದರೆ ಶಾಸ್ತ್ರಿಗಳು ಪ್ರಶಾಂತವಾಗಿ ತಲೆಯಲ್ಲಾಡಿಸಿ ಹೇಳಿದರು, ವಿಧಿಯ ಆಟವನ್ನು ಯಾರು ಬದಲಾಯಿಸಲು ಸಾಧ್ಯವಿಲ್ಲ ಮಗಳೇ. ಆ ಸನ್ನಿವೇಶ ನಿನ್ನ ನಿಯಂತ್ರಣದಲ್ಲೇ ಇರಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಅದು ನಿನ್ನ ಬದುಕಿನಲ್ಲಿ ನಡೆಯಲಿದೆ. ಜಾಗೃತೆಯಾಗಿರು ಎಂದು ಪ್ರಸಾದ ಕೊಟ್ಟರು. ಧೃತಿ ಪ್ರಸಾದ ತೆಗೆದುಕೊಳ್ಳುವಾಗ ಅವಳ ಇಡೀ ಶರೀರ ನಡುಗ್ತಿತ್ತು. ಅವಳಿಗೆ ಅರಿವಿಲ್ಲದೆಯೇ ಶೌರ್ಯನ ಆ ಭೀಕರ ಮುಖ ಕಣ್ಣೆದುರು ಬಂದು ಹೋಗಿತ್ತು. ಕಥೆಯಲ್ಲಿ ಈಗ ಆಫೀಸ್ ಅಖಾಡದ ಹಿಂಸೆಯ ಜೊತೆಗೆ ವಿಧಿಯ ಆ ಕರಾಳ ಟ್ವಿಸ್ಟ್ ಇಬ್ಬರ ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸಲು ಸಿದ್ಧವಾಗ್ತಿತ್ತು. ದೇವಸ್ಥಾನದಲ್ಲಿ ಪೂಜಾರಿ ಹೇಳಿದ ಆ ಆಘಾತಕಾರಿ ಭವಿಷ್ಯ ಇಡೀ ರಾತ್ರಿ ಧೃತಿಯನ್ನು ಕಣ್ಣು ಮುಚ್ಚಲು ಬಿಡಲಿಲ್ಲ. ಹಾಸಿಗೆಯ ಮೇಲೆ ಹೊರಳಾಡುತ್ತಿದ್ದಾಗಲೆಲ್ಲ ಪೂಜಾರಿಯ ಮಾತುಗಳು ಅವಳ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ನಿನಗೆ ತಿಳಿಯದಂತೆ ಅತ್ಯಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮದುವೆ ಆಗ್ತಾಳೆ. ಆ ವ್ಯಕ್ತಿ ಮಹಾ ಹಠಮಾರಿ ಮತ್ತು ಅಹಂಕಾರದ ಅರಸನಾಗಿರುತ್ತಾನೆ. ಧೃತಿ ತಲೆ ಕೆಡಿಸಿಕೊಂಡು ಕಣ್ಣು ಮುಚ್ಚಿದಾಗಲೆಲ್ಲ ಶೌರ್ಯನ ಕ್ರೂರ ತೀಕ್ಷ್ಣವಾದ ಕಣ್ಣುಗಳು ಕತ್ತಲೆಯಲ್ಲಿ ಮಿಂಚಿ ಮಾಯವಾಗುತ್ತಿದ್ದವು. ಇಲ್ಲ, ಇದು ಸಾಧ್ಯವೇ ಇಲ್ಲ. ಆ ಹಿಟ್ಲರ್ ನನ್ನ ಬದುಕನ್ನು ನಿಯಂತ್ರಿಸೋಕೆ ನಾನೆಂದೂ ಬಿಡಲ್ಲ ಎಂದು ಮನದಲ್ಲೇ ನೂರಾರು ಬಾರಿ ದೃಢಪಡಿಸಿಕೊಂಡಳು. ಬೆಳಗ್ಗೆ 6 ಗಂಟೆಗೆಲ್ಲ ಎದ್ದು ರೆಡಿಯಾದ ಧೃತಿ ಕಿಚನ್ ಕಡೆ ಬಂದಾಗ ಅಮ್ಮ ಒಲೆಯ ಮುಂದೆ ನಿಂತು ದೋಸೆ ಮಾಡುತ್ತಿದ್ದರು. ಆದರೆ ಅವರ ಮುಖದಲ್ಲಿ ಎಂದಿನ ಮುಗುಳ್ನಗಿರಲಿಲ್ಲ. ಮಗಳ ಹೆಜ್ಜೆಯ ಸದ್ದು ಕೇಳಿ ತಿರುಗಿದ ಅಮ್ಮನ ಕಣ್ಣುಗಳು ತೇವವಾಗಿದ್ದವು. ಅಮ್ಮ, ಯಾಕೆ ಹೇಳ್ತಿದ್ದೀಯಾ? ಧೃತಿ ಓಡಿ ಹೋಗಿ ಅಮ್ಮನ ಹೆಗಲ ಮೇಲೆ ಕೈ ಇಟ್ಟಳು. ಅಮ್ಮ ತನ್ನ ಸೆರಗಿನಿಂದ ಕಣ್ಣೀರು ಒರೆಸಿಕೊಳ್ಳುತ್ತಾ ಮಗಳ ಕೈ ಹಿಡಿದುಕೊಂಡರು. ಲಡ್ಡು, ನಿನ್ನೆ ರಾತ್ರಿಯಿಂದ ನನಗೆ ಎದೆಯಲ್ಲಿ ಏನೋ ಆತಂಕ ಆಗ್ತಿದೆ ಮಗಳೇ. ಆ ಪೂಜಾರಿ ಹೇಳಿದ ಮಾತುಗಳು ನನ್ನನ್ನು ಕಾಡ್ತಿದೆ. ನೀನು ನನಗೆ ಹೇಳ್ದೆ ಯಾವತ್ತೂ ಯಾವುದೇ ತಪ್ಪು ಹೆಜ್ಜೆ ಇಡಲ್ಲ ತಾನೇ ಮಗಳೇ? ನನಗೆ ಈ ಪ್ರಪಂಚದಲ್ಲಿ ಇರೋದು ನೀನೊಬ್ಬಳೇ ಎಂದು ಅಳಲು ತೋಡಿಕೊಂಡರು. ಧೃತಿ ಅಮ್ಮನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಅವಳ ಎದೆಯಲ್ಲೂ ಶೌರ್ಯನ ಅವಮಾನದ ತಳಮಳ ಮತ್ತು ಶೌರ್ಯನ ಸೇಡಿನ ಶಪಥದ ಭಯವಿತ್ತಾದರೂ ಅಮ್ಮನಿಗೆ ಧೈರ್ಯ ತುಂಬಲು ತನ್ನ ನಗುವನ್ನು ಬಲವಂತವಾಗಿ ತಂದುಕೊಟ್ಟಳು. ಅಯ್ಯೋ ಅಮ್ಮ, ನೀನು ಆ ಪೂಜಾರಿ ಮಾತುಗಳನ್ನು ಇಟ್ಟುಕೊಂಡು ಯಾಕೆ ಯೋಚನೆ ಮಾಡ್ತೀಯಾ? ನಾನು ನಿನ್ನ ಲಡ್ಡು ಕಣೆ. ನಿನ್ನ ಆಶೀರ್ವಾದ ಇರುವವರೆಗೂ ನನಗೆ ಯಾವುದೇ ತೊಂದರೆ ಬರಲ್ಲ. ನನ್ನ ಬದುಕಿನ ನಿರ್ಧಾರ ನಾನು ನಿನ್ನನ್ನು ಬಿಟ್ಟು ತಗೊಳ್ಳಲ್ಲ. ನೀನು ಸುಮ್ಮನೆ ಹೆದರಬೇಡ ಎಂದು ಸಮಾಧಾನ ಮಾಡಿ ಗಡಿಬಿಡಿಯಿಂದ ಊಟ ಮುಗಿಸಿ ಹೊರಟಳು. ಮಧ್ಯಾಹ್ನದ ಸಮಯ. ಧೃತಿ ತನ್ನ ಕೆಲಸದ ನಿಮಿತ್ತ ಬಸವನಗುಡಿಯ ಮುಖ್ಯ ರಸ್ತೆಯ ಕಾಫಿ ಶಾಪ್ ಒಂದರ ಬಳಿ ನಡೆದುಕೊಂಡು ಹೋಗುತ್ತಿದ್ದಳು. ಹವಾಮಾನ ಒಣಗಿದ್ದು ಬಿಸಿಲಿನ ಬೇಗೆ ಹೆಚ್ಚಾಗಿತ್ತು. ಅವಳು ಕೈಯಲ್ಲಿದ್ದ ಕೆಲವು ಪೇಪರ್ಗಳನ್ನು ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ರಸ್ತೆ ದಾಟಲು ನಿಂತಿದ್ದಳು. ಅಷ್ಟರಲ್ಲೇ ಅವಳ ಮುಖದ ಮುಂದೆಯೇ ಒಂದು ಕಪ್ಪು ಐಷಾರಾಮಿ ರೇಂಜ್ ರೋವರ್ ಕಾರು ಬಂದು ಜೋರಾಗಿ ಬ್ರೇಕ್ ಹಾಕಿ ನಿಂತಿತ್ತು. ಕಾರಿನ ಗ್ಲಾಸ್ ನಿಧಾನವಾಗಿ ಕೆಳಗಿಳಿಯಿತು. ಒಳಗಡೆ ಸನ್ಗ್ಲಾಸ್ ಧರಿಸಿ ಅದೇ ಬಿಗುಮಾನದ ಮುಖ ಹೊತ್ತು ಶೌರ್ಯವರ್ಧನ್ ಕುಳಿತಿದ್ದ. ಅವಳನ್ನು ನೋಡಿದ ತಕ್ಷಣ ಅವನ ಕಣ್ಣುಗಳಲ್ಲಿ ನಿನ್ನೆಯ ಆ ಅಸೂಯೆ ಮತ್ತು ಮುನಿಸಿನ ಕಿಡಿ ಮತ್ತೆ ಜಾಗೃತವಾಯಿತು. ಧೃತಿ, ಕಾರ್ ಹತ್ತು ಎಂದನು ಅತ್ಯಂತ ಗಡುಸಾದ ಆಗ್ನೇಯ ಧ್ವನಿಯಲ್ಲಿ. ಧೃತಿ ತನ್ನ ಹೆಜ್ಜೆಯನ್ನು ಹಿಂದಕ್ಕೆ ತೆಗೆದುಕೊಂಡು ಒಣಧ್ವನಿಯಲ್ಲಿ ಹೇಳಿದಳು, ನಾನು ನಿಮ್ಮ ಕಾರು ಹತ್ತಲ್ಲ ಸರ್. ನನ್ನ ದಾರಿ ನನಗೆ ಗೊತ್ತು. ಒಮ್ಮೆ ನಿಮ್ಮ ಮನೆಯಲ್ಲಿ ಅಷ್ಟೊಂದು ಅವಮಾನ ಮಾಡಿದ ಮೇಲೂ ನಿಮಗೆ ನನ್ನ ಎದುರು ಬಂದು ನಿಲ್ಲೋಕೆ ಹೇಗೆ ಮನಸ್ಸು ಬಂತು? ಶೌರ್ಯ ಸನ್ಗ್ಲಾಸ್ ತೆಗೆದು ಅವಳನ್ನೇ ತೀಕ್ಷ್ಣವಾಗಿ ದಟ್ಟಿಸಿದ್ದ. ನಾನು ಹೇಳಿದ್ದನ್ನು ಮರು ಮಾತನಾಡದೆ ಕೇಳೋ ಬುದ್ಧಿ ಬೆಳೆಸಿಕೋ ಧೃತಿ. ಅಜ್ಜಿ ನಿನ್ನನ್ನು ತಕ್ಷಣ ವರ್ಧನ್ ಮ್ಯಾನ್ಷನ್ಗೆ ಕರೆದುಕೊಂಡು ಬರಲು ಹೇಳಿದ್ದಾರೆ. ಅಲ್ಲಿ ಹೊಸದೊಂದು ವಿಷಯ ಚರ್ಚೆ ಮಾಡಬೇಕಾಗಿದೆ. ನೀನು ಬರಲೇಬೇಕು ಎಂದ ಹೊರಟಾಗಿ. ಧೃತಿ ಹಲ್ಲು ಕಡಿದು ತನ್ನ ಅಭಿಮಾನವನ್ನು ಬಿಟ್ಟುಕೊಡದೆ ಹೇಳಿದಳು, ಅಜ್ಜಿಯವರ ಮೇಲೆ ನನಗೆ ಗೌರವವಿದೆ. ಆದರೆ ನಿಮ್ಮ ಜೊತೆ ಒಂದೇ ಕಾರಿನಲ್ಲಿ ಬರೋ ಅನಿವಾರ್ಯತೆ ನನಗಿಲ್ಲ.
ನಾನು ನನ್ನದೇ ದಾರಿಯಲ್ಲಿ ಬರ್ತೀನಿ ಎಂದು ತಿರುಗಿ ಹೆಜ್ಜೆ ಇಟ್ಟಳು. ಶೌರ್ಯ ಕಾರಿನಿಂದ ತಟ್ಟನೆ ಇಳಿದು ಬಂದು ಅವಳ ಬಲಗೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವನ ಆ ಬಲವಾದ ಒರಟು ಹಿಡಿತ ಧೃತಿಯನ್ನು ಜಾಗದಲ್ಲೇ ಸ್ತಬ್ಧಗೊಳಿಸಿತ್ತು. ಧೃತಿ ಹೆಗಡೆ, ನನ್ನ ತಾಳ್ಮೆ ಪರೀಕ್ಷಿಸಬೇಡ, ಮರ್ಯಾದೆಯಿಂದ ಕಾರು ಹತ್ತು ಎಂದ ಅವನ ಧ್ವನಿಯಲ್ಲಿ ಅಪ್ಪಟ ಅಹಂಕಾರ ಮತ್ತು ಒಡೆತನದ ಎದ್ದು ಕಾಣ್ತಿತ್ತು. ಧೃತಿಗೆ ದೇವಸ್ಥಾನದ ಪೂಜಾರಿ ಹೇಳಿದ ಮಾತುಗಳು ತಕ್ಷಣ ನೆನಪಿಗೆ ಬಂದವು. ಅವಳು ತನಗೆ ತಿಳಿಯದಂತೆ ಅತ್ಯಂತ ನಾಟಕೀಯ ಹಾಗೂ ಕಠಿಣ ಸನ್ನಿವೇಶದಲ್ಲೇ ದಿಢೀರ್ ಎಂದು ಮದುವೆಯಾಗುತ್ತಾಳೆ. ಅವಳ ಎದೆಯೊಳಗೆ ಸಣ್ಣದೊಂದು ನಡುಕ ಶುರುವಾಗಿತ್ತು. ಅವಳು ಅವನ ಕೈಯನ್ನು ಕೊಡವಿಕೊಳ್ಳಲು ಯತ್ನಿಸುತ್ತಾ, ಕೈ ಬಿಡಿ ಸರ್ ಎಂದು ಕೋಪದಿಂದ ಕಾರಿನ ಒಳಗೆ ಕುಳಿತುಕೊಂಡಳು. ಶೌರ್ಯ ಮುಖ ಸಿಂಡರಿಸಿ ಡ್ರೈವಿಂಗ್ ಸೀಟ್ನಲ್ಲಿ ಬಂದು ಕುಳಿತು ಕಾರನ್ನು ವೇಗವಾಗಿ ಚಲಾಯಿಸಿದ. ಇಬ್ಬರ ನಡುವೆ ಬಿಗುವಿನ ಮೌನ ಆವರಿಸಿತ್ತು. ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.